ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ರೆ, ದೇವರು ಉನ್ನತನಾಗಿ ತನ್ನ ಮಕ್ಕಳಾಗಿ ನಮ್ಮನ್ನ ಅಂಗೀಕರಿಸಿ ತನ್ನ ಮಕ್ಕಳಂತೆ ನಮ್ಮನ್ನ ಪ್ರತಿದಿನವೂ ಕಾಪಾಡ್ತಾ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸುವಳಾಗಿದ್ದೇನೆ. ದೇವರು ನಮ್ಮನ್ನ ಯಥೇಚ್ಛವಾಗಿ ಪ್ರೀತಿಸುವುದರ ಮೂಲಕವಾಗಿ ನಾವು ಕೂಡ ಆತನಂತೆ ಈ ಲೋಕದಲ್ಲಿರುವಂತ ಪ್ರತಿಯೊಬ್ಬರನ್ನ ಪ್ರೀತಿಸಿ ತನ್ನ ರಾಜ್ಯಕ್ಕೆ ನಡೆಸುವಲ್ಲಿ ದೇವರು ನಮ್ಮನ್ನ ಆರಿಸಿಕೊಂಡು ನಮ್ಮನ್ನ ಬಲಪಡಿಸ್ಕೊಂಡು ತನ್ನ ಜೀವವುಳ್ಳ ಮಾತಿನ ಮೂಲಕ ನಮ್ಮನ್ನ ಆಧ್ಯಾತ್ಮಿಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆಮೇನ್. ದೇವರಿಗೆ ಸ್ತೋತ್ರ. ಆತನಿಗೆ ಒಂದು ಉದ್ದೇಶ ಉಂಟು. ತನ್ನ ಮಕ್ಕಳ ಮೇಲೆ ಒಂದು ಉದ್ದೇಶವನ್ನ ಇಟ್ಟೆ ಈ ದಿನದವರೆಗೂ ನಮ್ಮನ್ನ ಸಜೀವವಾಗಿರಿಸಿದ್ದಾರೆ. ಆಮೇನ್. ಅದಕ್ಕಾಗಿ ನಾನು ದೇವಾದ ದೇವರಿಗೆ ಮಹಿಮೆನ ಸಲ್ಲಿಸಲಾಗಿದ್ದೇನೆ. ಹಾಗಿದ್ರೆ ದೇವರು ತನ್ನ ಉದ್ದೇಶವನ್ನ ತನ್ನ ಜೀವವುಳ್ಳ ಮಾತಿನ ಮೂಲಕ ತಿಳಿಸುವವರಾಗಿದ್ದಾರೆ. ಹಾಗಿದ್ರೆ ಆತನ ಜೀವವುಳ್ಳ ಮಾತನ್ನ ಈ ದಿನ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಿದ್ದೇವೆ. ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಆಮೇನ್. ದೇವರಿಗೆ ಸ್ತೋತ್ರ. ನೂತನ ವರ್ಷದಲ್ಲಿದ್ದೇವೆ. ನೂತನ ತಿಂಗಳು ದಿನ ದಿನವೂ ನೂತನವಾಗಿ ದೇವರು ನಮಗೆ ಕೊಡ್ತಾ ಇದ್ದಾರೆ. ಆಮೇನ್. ದೇವರು ಈ ವಾಕ್ಯವನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಜ್ಞಾನಿಯಾದಂಥ ಸೊಲೊಮೋನನು ಬರೆದಂತ ಅನುಭವದಲ್ಲಿ ಬರೆದಂತ ಒಂದು ದೇವರ ಪ್ರೇರೇಪಣೆಯಿಂದ ಬರೆದಂತ ವಾಕ್ಯ. ನಮಗೆ ಸಿಕ್ಕಿದ ಕೆಲಸವನ್ನೆಲ್ಲವನ್ನ ನಾವು ಪೂರ್ಣ ಶಕ್ತಿಯಿಂದ ಮಾಡುವಂಥವ್ರಾಗಬೇಕು. ಹೌದಾ ಪ್ರಿಯರೇ? ಮನುಷ್ಯರಿಂದ ಸಿಗುವಂತ ಗೌರವ ದೊಡ್ಡದ? ನಾವು ಮಾಡುವಂತ ಕೆಲಸದಿಂದಲ್ಲ, ಯಾವುದರಿಂದ? ಒಂದು ಬಾರಿ ಆಲೋಚನೆ ಮಾಡೋಣ, ಜ್ಞಾಪಿಸಿಕೊಳ್ಳೋಣ. ದೇವರು ನಮಗೊಂದು ಕೆಲಸವನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ದಿನ ದಿನವನ್ನ ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ತನ್ನ ಮಕ್ಕಳು ತನ್ನ ಕೆಲಸವನ್ನ ಮಾಡ್ಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾರೆ. ನಮಗೇನೆಲ್ಲ ಕೆಲಸ ಇದೆಯೋ ಆ ಕೆಲಸವನ್ನ ಜವಾಬ್ದಾರಿಯುತವಾಗಿ ಕ್ರಿಸ್ತನ ರಾಜ್ಯ ನೀತಿಗೆ ತವಕ ಪಡುವಂತ ಸ್ಥಿತಿಯಲ್ಲಿ ನಾವು ಆತನ ಕೆಲಸವನ್ನ ಪೂರ್ಣ ಶಕ್ತಿಯಿಂದ ಮಾಡುವಂಥವ್ರಾಗಿರ್ಬೇಕು. ನಮಗೆ ಯಾವ ಕೆಲಸ ಸಿಗುತ್ತೋ ಅದು ಅಲ್ಪದ್ದೇ ಆಗಿರ್ಬೋದು, ಅದು ದೊಡ್ಡದೇ ಆಗಿರ್ಬೋದು, ಏನೇ ಕೆಲಸ ಬಂದರೂ ನಾವು ಬೇಸರಗೊಳ್ಳದೆ, ನಾವು ಮರುಮಾತು ಮಾತನಾಡದಂತೆ ದೇವರ ಕೆಲಸವನ್ನ ನಾವು ದೇವರಿಗೆ ಮಹಿಮಕರವಾಗಿ ನಮ್ಮ ಪೂರ್ಣ ಶಕ್ತಿಯಿಂದ ಮಾಡಬೇಕು. ಪೂರ್ಣ ಶಕ್ತಿ ಅಂದ್ರೆ ನಮಗೆ ಪೂರ್ಣ ಶಕ್ತಿಯಿಂದ ನಾವು ಮಾಡಬೇಕು ಅಂದ್ರೆ ನಮಗೆ ಮೊದಲು ಆ ಮನಸ್ಸಿರ್ಬೇಕು. ಮಾಡುವಂತ ಮನಸ್ಸಿದ್ರೆ ಎಷ್ಟೇ ಕಷ್ಟಕರವಾದ್ರೂ ಕೂಡ, ಎಷ್ಟೇ ಒಂದು ದೊಡ್ಡ ಕಾರ್ಯವಾದ್ರೂ ಕೂಡ, ನಮಗಾಗಲ್ಲ ಅಂತ ಅಂದ್ರೂ ಕೂಡ ನಾವು ಆ ಕೆಲಸವನ್ನ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆ ಕೆಲಸವನ್ನು ನಮಗೆ ಕೊಡುವಾಗ ಅನೇಕರು ದೇವರ ಕೆಲಸವನ್ನ ಮಾಡೋದ್ರಲ್ಲಿ ಮುಜುಗರ ಪಡ್ತಾ ಇರ್ತಾರೆ. ಅನೇಕರು ದೇವರ ಕೆಲಸವನ್ನ ಮಾಡೋದ್ರಲ್ಲಿ ಬಹಳ ಇನ್ಸಲ್ಟ್ ಆಗಿ ಫೀಲ್ ಆಗ್ತಾರೆ. ದೇವರ ಕೆಲಸವನ್ನ ಮಾಡೋದ್ರಲ್ಲಿ ಡಿಫಿಕಲ್ಟ್ ಎಂಬುದಾಗಿ ಫೀಲ್ ಆಗ್ತಾರೆ, ಕಠಿಣ ಎಂಬುದಾಗಿ ಫೀಲ್ ಆಗ್ತಾರೆ. ಆದರೆ ದೇವರು ಉನ್ನತನಾಗಿದ್ದಾನೆ. ಆತನ ಕೆಲಸವನ್ನ ನಾವು ಪೂರ್ಣ ಆಸಕ್ತಿ ಉಳ್ಳವರಾಗಿ ಪೂರ್ಣ ಮನಸ್ಸಿನಿಂದ ನಾವು ಕೆಲಸವನ್ನ ಮಾಡುವಂತವರಾಗಬೇಕು. ಹಲ್ಲೆಲೂಯಾ. ಅದು ಒಳ್ಳೆಯ ಕಾರ್ಯ ಪ್ರಿಯರೇ. ನಮಗೆ ಇಷ್ಟ ಆದವರು ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಎಷ್ಟೋ ಕಷ್ಟ ಆದ್ರೂ ನಾವು ಮಾಡ್ತೇವೆ. ಹೌದಾ? ಅದು ಮನುಷ್ಯರು, ಅದು ಗಂಡ ಹೆಂಡತಿಗಾಗಿರ್ಬೋದು, ಹೆಂಡತಿ ಗಂಡನಿಗಾಗಿರ್ಬೋದು, ತಂದೆ ತಾಯಿಗಳು ಮಕ್ಕಳಿಗಾಗಿರ್ಬೋದು, ಮಕ್ಕಳು ತಂದೆ ತಾಯಿಗಳಾಗಿರ್ಬೋದು, ಸ್ನೇಹಿತರು ಸ್ನೇಹಿತರಿಗಾಗಿರ್ಬೋದು.
ಈ ರೀತಿ ಎಷ್ಟೋ ಕಠಿಣವಾಗಿರ್ಬೋದು, ಅದು ನಮಗೆ ಆಗಲ್ಲ ಅಂತ ತೋರಿಸಿದ್ರು ಕೂಡ ಯಾವುದರ ಮೂಲಕವಾಗಿ ನಾವು ಸಹಾಯವನ್ನ ಪಡೆದುಕೊಂಡು ಕೆಲಸವನ್ನ ಮುಗಿಸಿ ಅವರಿಂದ ಒಂದು ಅಪ್ರಿಶಿಯೇಷನ್, ಅವರಿಂದ ಒಂದು ಒಳ್ಳೆ ಒಂದು ಮಾತು, ಒಳ್ಳೆ ಒಂದು ಯೋಗ್ಯಕರವಾದಂತ ಆಸಕ್ತಿಕರವಾದಂತ ಮಾತನ್ನ ನಾವು ತೆಗೆದುಕೊಳ್ಬೇಕು ಎಂಬುದಾಗಿ ಆಸೆ ಪಡ್ತೇವೆ. ಹೌದಾ? ಅವ್ರು ನಮ್ಮನ್ನ ಗೌರವಿಸ್ಬೇಕು ಎಂಬುದಾಗಿ ಆಸೆ ಪಡ್ತೇವೆ. ಅವ್ರು ನಮ್ಮನ್ನ ಇನ್ನೂ ಹೆಚ್ಚು ಪ್ರೀತಿಸ್ಬೇಕು ಎಂಬುದಾಗಿ ಆಸೆ ಪಡ್ತೇವೆ. ಅದು ಚಿಕ್ಕ ಕೆಲಸವೇ ಆದ್ರೂ ಕೂಡ ನಾವು ಆ ಕೆಲಸವನ್ನ ಮಾಡ್ತೇವೆ ಪ್ರಿಯರೇ. ಆದ್ರೆ ದೇವರು ನಮಗಾಗಿ ಒಂದು ಕೆಲಸವನ್ನ ಇಟ್ಟಿದ್ದಾರೆ. ಏನ್ ಕೆಲಸ ಅದು? ಆತನ ರಾಜ್ಯವನ್ನ ಕಟ್ಟುವಂಥದ್ದು. ಆತನ ಮಕ್ಕಳಾಗಿ, ಆತನ ಶಿಷ್ಯತ್ವದಲ್ಲಿ, ಆತನ ಯಾಜಕತ್ವವಾದ ಮಕ್ಕಳಾಗಿ, ಗುಂಪುಗಳಾಗಿ ಆತನ ಮಹಿಮೆಯುಳ್ಳ ರಾಜ್ಯದಲ್ಲಿ ಅನೇಕ ನಶಿಸಿ ಹೋಗ್ತಿರುವಂತ ನನ್ನಂತೆ ನಮ್ಮ ರೀತಿಯಲ್ಲಿ ಗತಕಾಲದ ಜೀವನದಲ್ಲಿ ನಾವು ಕೂಡ ನಶಿಸಿ ಹೋಗ್ತಿರುವಂತ ಮರಣಕ್ಕೆ ಗುರಿಯಾದಂತ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮನ್ನ ಬಲಪಡಿಸಿ, ನಮ್ಮನ್ನ ನಮ್ಮ ಪಾಪದಿಂದ ಬಿಡಿಸಿ, ತನ್ನ ರಕ್ತದಿಂದ ಶುದ್ಧೀಕರಿಸಿ, ನೀತಿವಂತರನ್ನಾಗಿ ಮಾರ್ಪಡಿಸಿ, ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಅಂಗೀಕರಿಸಿಕೊಂಡು ತನ್ನಲ್ಲಿ ಜೀವಿಸುವಂತೆ ಮಾಡಿ ನಿತ್ಯ ರಾಜ್ಯವನ್ನ ಕೊಟ್ಟು ಎಂದೆಂದಿಗೂ ನೀವು ಪರಿಶುದ್ಧರಾಗಿ ಜೀವಿಸ್ರಿ ಎಂಬುದಾಗಿ ಜೀವವನ್ನ ಕೊಟ್ಟು ನಮ್ಮನ್ನ ಮುನ್ನಡೆಸ್ತಾ ಇರುವಾಗ ನಮ್ಮ ಸ್ಥಿತಿಯಲ್ಲಿ ಎಷ್ಟೋ ಜನರಿದ್ದಾರೆ, ಅದನ್ನ ಗ್ರಹಿಸಿಕೊಳ್ಳಲಾರದೆ ಹೋಗ್ತಾ ಇದ್ದಾರೆ. ಅದರಿಂದ ಎಷ್ಟೋ ಜನ ದೂರವಾಗಿ ಹೋಗ್ತಾ ಇದ್ದಾರೆ. ಅವರ ಕಣ್ಣುಗಳು ಅಂಧಕಾರದಲ್ಲಿ ತುಂಬಲ್ಪಟ್ಟಿದೆ. ಅಂತವರನ್ನ ನಿಜವಾದ ದೇವರ ಸನ್ನಿಧಾನದಲ್ಲಿ ಆತ್ಮೀಯ ಕಣ್ಣುಗಳನ್ನ ತೆರೆಯುವಂತ ರೀತಿಯಲ್ಲಿ ಆ ಜವಾಬ್ದಾರಿಯುತವಾದಂತ ಕೆಲಸವನ್ನ, ಆ ಜೀವವುಳ್ಳ ದೇವರ ಮಾತುಗಳನ್ನ, ಆ ಜೀವವುಳ್ಳ ದೇವರ ಪ್ರೀತಿಯನ್ನ ನಾವು ಅನೇಕರಿಗೆ ಸಾರಿ ಅನೇಕರನ್ನ ಆತನ ಕರೆಗಳಿಗೆ ನಾವು ನಡೆಸಲಿಕ್ಕೆ ಆ ಕೆಲಸ ನಮ್ಮ ಮೇಲೆ ಕೊಟ್ಟಿದ್ದಾರೆ. ದೇವರು ಈ ಪರಲೋಕ ರಾಜ್ಯಕ್ಕೆ ಅನುಗುಣವಾಗುವುದರಿಂದ ಮುಂಚಿತವಾಗಿ ಹೇಳಿದ ಮಾತು, ನೀವು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿ ಕರ್ತನ ಕುರಿತು ನೀವು ಬೋಧಿಸಿ ಅನೇಕರನ್ನ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಟ್ಟು ಅನೇಕರನ್ನ ಶಿಷ್ಯರನ್ನಾಗಿ ಮಾಡಿ ಎಂಬುದಾಗಿ. ನಿಜವಾಗಿಯೂ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವಾ? ಅಥವಾ ನಮ್ಮದೇ ಕೆಲಸ, ಅಯ್ಯೋ ನನ್ನ ಕೆಲಸ ಮಾಡ್ಕೊಳ್ಳಿಕ್ಕೇನೆ ಸಾಕಾಗ್ತಿದೆ, ಆ ಸಾಲ ಕಟ್ಟಬೇಕು, ಆ ಇದು ಕಟ್ಟಬೇಕು, ಆ ಮನೆ ಕಟ್ಕೊಳ್ಬೇಕು, ಮಕ್ಳಿಗೆ ಮದುವೆ ಮಾಡಬೇಕು, ಇದರಲ್ಲೇ ಸಾಕಾಗ್ತಾ ಇದೆ ಎಂಬುದಾಗಿ ವರ್ಷಗಳು ಹಾಗೇ ಕಳೀತಾ ಇದೆಯಾ? ವರ್ಷಗಳು ಕಳೀತಾ ಇದೆ. ಅಂದ್ರೆ ನಮಗೆ ದೇವರು ಕೊಟ್ಟಂತ ಜವಾಬ್ದಾರಿಯನ್ನ ನಾವು ಮರೆತು ಹೋಗಿ ಜೀವಿಸ್ತಾ ಇದೀವ? ಒಂದು ಬಾರಿ ಆಲೋಚನೆ ಮಾಡೋಣ. ಪ್ರಸಂಗಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಸೊಲೊಮೋನ ಹೇಳ್ತಾ ಇದ್ದಾನೆ, ನಮಗೆ ಕೊಟ್ಟಿರುವಂತ ಕೆಲಸವನ್ನೆಲ್ಲವನ್ನ ಪೂರ್ಣ ಶಕ್ತಿಯಿಂದ ನಾವು ಮಾಡುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಆ ಪೂರ್ಣ ಶಕ್ತಿ ನಾವು ಬೇಕು ಅಂದ್ರೆ ದೇವರಿಂದ ಮಾತ್ರವೇ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಸೊ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ನಮ್ಮ ಬಲದಿಂದ ಇದು ಸಾಧ್ಯವಿಲ್ಲ. ದೇವರ ಬಲ ಬೇಕು, ದೇವರ ಅಭಿಷೇಕ ಬೇಕು. ಆ ಅಭಿಷೇಕ, ಆ ಬಲದಿಂದ ನಾವು ಏನೇ ಬಂದರೂ ಕೂಡ, ಆ ನಷ್ಟವೋ, ಕಷ್ಟವೋ, ಹಸಿವೋ, ವೇದನೆಯೋ, ದುಃಖವೋ ಏನೇ ಬಂದರೂ ಕೂಡ ಆತನ ಕೆಲಸವನ್ನ ನಾವು ಮಾಡುವಂತವರಾಗಿದ್ದೇವೆ. ಸೇವಕರು ಮಾತ್ರವೇ ಈ ಕೆಲಸ, ಈ ಜವಾಬ್ದಾರಿ ಅಂತ ಅನೇಕರು ತಿಳ್ಕೊಂಡಿದ್ದಾರೆ. ಇಲ್ಲ, ಕ್ರಿಸ್ತನನ್ನ ನಂಬಿ, ಕ್ರಿಸ್ತನನ್ನ ಅಂಗೀಕರಿಸಿ, ಕ್ರಿಸ್ತನಲ್ಲಿ ಜೀವಿಸುವಂತ ಪ್ರತಿಯೊಬ್ಬ ಮನುಷ್ಯರಿಗೂ, ಆತನ ಮಕ್ಕಳಿಗೂ ಈ ಜವಾಬ್ದಾರಿ ಉಂಟು, ಆತನ ಕೆಲಸವನ್ನ ಮಾಡುವಂಥದ್ದು. ಆಮೇಲೆ ಈ ನೂತನ ವರ್ಷದಲ್ಲಿ, ಈ ನೂತನ ತಿಂಗಳಲ್ಲಿ ಇದ್ದೇವೆ. ಸೊ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಅಪ್ಪ, ನಿನಗೋಸ್ಕರ ನಾನು ಬದುಕ್ತೇನೆ ಎಂಬುದಾಗಿ. ಇದುವರೆಗೂ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಮಾಡಿದ್ದಾರೆ. ತನ್ನ ಪ್ರಾಣವನ್ನೇ ಕೊಟ್ಟಂತ ದೇವರಿಗೆ ನಾವೇನ್ ಮಾಡ್ತಾ ಇದ್ದೇವೆ? ನೀವೇನ್ ಮಾಡ್ತಾ ಇದ್ದೀರಾ? ಎಷ್ಟೋ ಪ್ರಾಮಿಸ್ಗಳನ್ನ ಮಾಡ್ತಾ ಇದ್ದೇವೆ ಈ ನೂತನ ವರ್ಷದಲ್ಲಿ. ಅದನ್ನ ನಿಜವಾಗಿಯೂ ನೆರವೇರಿಸಿದ್ದೇವೆ? ಕಳೆದ ವರ್ಷ ನೀವು ಮಾಡಿದೆಲ್ಲವನ್ನ ನೆರವೇರಿಸಿದ್ದೀರಾ? ಜ್ಞಾಪಿಸಿಕೊಳ್ಳೋಣ, ಬಲವಾಗಿ ನಿಲ್ಲೋಣ, ದೃಢವಾಗಿ ಸ್ಥಿರವಾಗಿ ನಿಂತ್ಕೊಳ್ಳಿಕ್ಕೆ ದೇವರು ತಾನು ನಮಗೆ ಸಹಾಯಕನಾಗಿ ಆತನ ಕೆಲಸವನ್ನು ಮಾಡ್ಲಿಕ್ಕೆ ನಮ್ಮನ್ನ ಸಿದ್ಧಪಡಿಸ್ಲಿ. ಸೊ ಈ ಒಂದು ವಾಗ್ದಾನಗಳು ನಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಸ್ತೋತ್ರ ಅಪ್ಪ, ಪರಿಶುದ್ಧನ ಅಂತ ದೇವರೇ, ಮಹೋನ್ನತನಿಗೆ ಸ್ತೋತ್ರ. ಜೀವವುಳ್ಳ ಜೀವಾಧಿಪತಿ ಅಂತ ದೇವರೇ, ನಿನಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಈ ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಬಲಪಡಿಸೋಣ, ಶಕ್ತಿಯನ್ನು ಒದಗಿಸಿಕೊಡು, ಪೂರ್ಣ ಶಕ್ತಿಯ ಕೆಲಸವನ್ನು ಮಾಡ್ಲಿಕ್ಕೆ ಕೃಪೆಯನ್ನು ಒದಗಿಸಿಕೊಡು. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.